ಎಲ್ಲರ ಒಮ್ಮತ ಇದ್ರೆ ಲಗ್ನ ಪತ್ರಿಕೆ ಓದಿ ತಾಂಬೂಲ ಬದಲಾಯಿಸ್ಕೊಳ್ಳೋ ಸಮಾರಂಭ ಮಾಡಬಹುದು. ಚಿತ್ರದುರ್ಗ ಜಿಲ್ಲೆ ಸಾರ್ವಭೌಮ ನಗರ ಕೋಟೆ ಬೀದಿ ನಿವಾಸಿಗಳಾಗಿರುವ ಶ್ರೀ ಜಗನ್ನಾಥ್ ಮೇಷ್ಟ್ರು ಶ್ರೀಮತಿ ಜಯಲಕ್ಷ್ಮಿ ದಂಪತಿಗಳ ಸುಪುತ್ರ ಚಿರಂಜೀವಿ ವಿಕ್ರಮ್ ಅವರಿಗೂ ಚಿತ್ರದುರ್ಗ ಜಿಲ್ಲೆ ಸಾರ್ವಭೌಮ ನಗರ 3ನೇ ಕ್ರಾಸ್ ನಿವಾಸಿ ಶ್ರೀಮೂರ್ತಿ ಶ್ರೀಮತಿ ಸುಧಾ ದಂಪತಿಗಳ ಸುಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಸಾಕ್ಷಿಗೂ ಅತ್ಯಂತ ಶೀಘ್ರದಲ್ಲೇ ಮದುವೆಯನ್ನು ನಡೆಸುವುದಕ್ಕೆ ಗುರು ಹಿರಿಯರು ನಿಶ್ಚಯ ಮಾಡಿದ್ದಾರೆ. ಏನಿವಳು ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀನಿ ಇಂದ ಹೋದವಳು ಇಷ್ಟೊತ್ತಾದ್ರೂ ಕಾಣ್ತಿಲ್ವಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಅತ್ತೆ. ಯಾವುದಕ್ಕೂ ನಾವೊಂದ್ಸಲ ಹೋಗಿ ನೋಡೋಣ. ಸತ್ಯನ ವಿಷಯದಲ್ಲಿ ಆದಂಗೆ ಆಗ್ಬಾರ್ದು. ಅತ್ತೆ, ಬಾಯಿ ಮಾತಿಗೂ ಹಾಗೆ ಹೇಳ್ಬೇಡಿ. ಅನುಭವ ಆದ್ಮೇಲೆ ಹುಷಾರಾಗಿರ್ಬೇಕಲ್ವಾ? ಬಾ. ವೇದ, ಇಲ್ಲಿದ್ಯಾ? ಏನ್ ನೋಡ್ತಿದ್ಯ ವೇದ? ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ಮೊದಲು ಹುಡುಗಿ. ನಿಶ್ಚಿತ ನಡೀತಾ ಇದೆಯಲ್ಲ, ಆ ಜಯ ನಿನ್ ಸಂಸಾರನೇ ಹಾಳು ಮಾಡ್ತಾ ಇದ್ದಾವಲ್ಲ. ವಿಕ್ರಮ್, ಬಾಬಿದ ಕೃಷ್ಣ ಉಂಟೇನಮ್ಮ? ಬೇಡ ವೇದ, ನಿನ್ಗೆ ತಲೆ ಕಟ್ಟಿದ್ಯಾ? ಅಲ್ಲಿ ನಿಶ್ಚಿತಾರ್ಥ ನಡೀತಾ ಇರೋದು ನಿನ್ ಗಂಡನ್ಗೆ. ವೇದ, ಕಟ್ಕೊಂಡಿರೋ ಹೆಂಡತಿ ನೀನಿರುವಾಗ ಅದು ಹೇಗೆ ಇನ್ನೊಂದು ಹುಡುಗಿ ಜನಗೆ ನಿಶ್ಚಿತಾರ್ಥ ಮಾಡ್ತಾರೆ? ಬಾ ನೋಡಿ ಗಲಾಟೆ ಮಾಡೋಣ. ಬೇಡ ವೇದ, ನಿಮ್ ಸಂಸಾರನೇ ಹವಾ ಬಿಡುತ್ತೆ. ಸುಮ್ಮನಿರಿ ಅಜ್ಜಿ. ವೇದ, ನೀನ್ ಬರ್ಲಿಲ್ಲ ಅಂದ್ರೆ ಹಾಳಾಗೋಗು. ನಾನು ಹೋಗಿ ಆ ಜೈನ್ಗೂ ಜಗನ್ನಾಥನ್ಗೂ ಕೆನ್ನೆಗೆ 2 ಬೋರ್ ಸೇರಿ ನನ್ನ ಮೊಮ್ಮಗಳಿಗೆ ಅನ್ಯಾಯ ಮಾಡ್ತಾರ? ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ? ಅಜ್ಜಿ, ನೀವು ಹೋದ್ರೆ ನನ್ನ ಮೇಲೆ ಈಗ ಗಂಡು ಹೆಣ್ಣು ಪರಸ್ಪರ ಉಂಗುರ ಬದಲಾವಣೆ ಮಾಡ್ಕೊಳ್ಳಿ. ಅಲ್ಲಿ ನಡೀತಾ ಇರೋದು ಅರ್ಥ ಆಗ್ತಿದೆಯೇನೆ ನಿನ್ಗೆ? ಅರ್ಥ ಆಗ್ತದೆ, ಇವಾಗ ಅರ್ಥ ಆಗ್ತದೆ ನನ್ಗೆ. ಏನೇ ಹುಡುಗಿ ಬಂಗ್ ಮಾಡ್ದಂಗ್ ಮಾತಾಡ್ತಿದ್ದಾಳಲ್ಲ ಅಂಬುಜ, ನೀನೇನು ಕಲ್ಲು ನಿಂತಂಗ್ ನಿಂತಿದ್ದೀರಾ? ಹೋಗಿ ತಡಿ ಅವ್ರನ್ನ. ಚಿನ್ನದಂತ ನನ್ನ ಮಗಳನ್ನ
ಬೇಡ ಅಂತ ದೂರ ತಳ್ಳಿದವ್ರ ಹತ್ರ ಹೋಗಿ ಏನ್ ಮಾತಾಡ್ಲಿ ಅತ್ತೆ? ಅವ್ರ ಮನೆ ಅವ್ರ ವಿಷಯ, ನಡುವೆ ತಲೆ ಹಾಕೋದಕ್ಕೆ ನಾವ್ಯಾರು? ನೀವು ಇವಳಿಗೆ ಎತ್ತ ತಾಯಿ. ನಿನ್ ಕಣ್ಮುಂದೆನೆ ಅನ್ಯಾಯ ನಡೀತಿದ್ರು ತತ್ವ ಮಾತಾಡ್ತಾ ನಿಂತಿದ್ಯಾ? ಸಂಬಂಧನೇ ಇಲ್ಲ ಅಂತ ಇವಳು ಬರ್ಕೊಟ್ಟು ಆ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಾನ್ ಹೋಗಿ ಅವ್ರ ಹತ್ರ ನೀವ್ ಅನ್ಯಾಯ ಮಾಡ್ತಿದ್ದೀರಾ ಅಂದ್ರೆ ಇವ್ರು ಸುಮ್ನಿರ್ತಾರ? ಭುಜ ಕಪ್ಪ ಬರ್ತೀನಿ ಕತ್ತಂತಂದು. ಇವಳಿಗೆ ಯಾಕೆ ಬರ್ಕೊಡ್ಲು ಅಂತ ನಿಂಗೆ ಗೊತ್ತಿಲ್ವಾ? ಇವಳಿಂದಾನೇ ನಿನ್ ಗಂಡ ಇವತ್ತು ಜೀವಂತವಾಗಿರೋದು. ಹರಿಮಣಿ ತರ ನಿನ್ ಕತ್ತಲ್ಲಿ ನೇತಾಡ್ತಾ ಇರೋದು. ಅದಕ್ಕೆ ನೀನ್ ಮಾಡೋ ಉತ್ತರ ಇದೇನಾ? ಅತ್ತೆ, ನಡೀತಾ ಇರೋದನ್ನ ನೋಡಿ ನಾನು ನೋವು ಪಡ್ತಾ ಇದ್ದೀನಿ. ಇನ್ನಷ್ಟು ನೋವು ನೀವು ಕೊಡಬೇಡಿ. ದಯವಿಟ್ಟು ನೀವೇ ಕಿತ್ತಾಡ್ಬೇಡಿ. ನೀವು ಹೊರಡಿ ನಾನು ಬರ್ತೀನಿ. ವೇದ, ದಯವಿಟ್ಟು ಅಜ್ಜಿ ಅಲ್ಲ, ಸ್ವಲ್ಪ ಹೊತ್ತು ಒಂಟಿಯಾಗಿರೋದು ಬಿಟ್ಬೇಡಿ. ತಾಂಬೂಲ ಬದಲಾವಣೆ ಮಾಡ್ಕೊಳ್ಳಿ. ನಿಶ್ಚಿತಾರ್ಥ ಮಹೋತ್ಸವ ಸುಸೂತ್ರವಾಗಿ ನಡೆದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಂ, ಸರಿ. ನಿಶ್ಚಿತಾರ್ಥ ಎಲ್ಲ ತುಂಬ ಚೆನ್ನಾಗಾಗಿದೆ. ದಯವಿಟ್ಟು ಎಲ್ಲರೂ ಇದ್ದು ಊಟ ಮಾಡ್ಕೊಂಡು ಹೋಗಿ. ಬೇತಾಳ 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 ಏಯ್, ಇದನ್ನೆಲ್ಲ ನಾನು ಇಷ್ಟಪಟ್ಟು ಮಾಡಿದಲ್ಲ ಕಡೆ. ನನ್ನ ಇಷ್ಟಿಗೆ ವಿರುದ್ಧವಾಗಿ ನಡೀತಿರೋದು. ನೀನೇ ಹೆಲ್ಪ್ಲೆಸ್ ಆಗಿ ಅಲ್ಲಿ ನೋಡ್ತಾ ಇದ್ದು, ನಾನು ಅದೇ ಥರ ಅಲ್ಲಿ ಕೂತಿದ್ದೆ ಕಡೆ ಹೆಲ್ಪ್ಲೆಸ್ ಆಗಿ. ಹೇಗೆ ಅರ್ಥ ಮಾಡಿದ್ಲಿ ನಿನಗೆ?